स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಇಪ್ಪತ್ತೈದನೇ ಸಾಲಿನ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ ಜುಲೂಸ್ ಕಮಿಟಿಯವರ ಜಿಲ್ಲಾ ಮಟ್ಟದ ಈ ಒಂದು ಶಾಂತಿ ಸಭೆಗೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸಲು ನಾನು ವಿಜಯಪುರ ಜಿಲ್ಲಾ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಲ್ಲರಿಗೂ ನಮಸ್ಕಾರ. ಶಾಂತಿ ಪಾಲನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ರೂವಾರಿಗಳು ನಮಗೆ ಮಾರ್ಗದರ್ಶಕರಾದಂತಹ ಮಾನ್ಯ SP ಸಾಹೇಬರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ತನ್ನ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮ ನಡೆಸಲು ಸ್ಥಳ ತಾಂಡಿಗರು ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ CO ಸಾಹೇಬರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ ಹಾಗೂ ನಮ್ಮ ಇಲಾಖೆ ಅಧಿಕಾರಿಗಳಿದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ತಾವು ನಮ್ಮ ಕರೆಗೆ ಹೋಗೊಟ್ಟು ಜಿಲ್ಲೆಯಾದ್ಯಂತ ಎಲ್ಲ ಒಂದೊಂದು ಹಳ್ಳಿಗಳಿಂದ ಅಥವಾ ಪಟ್ಟಣಗಳಿಂದ ಸ್ಥಳೀಯವಾಗಿ ಬಂದಿರುವಂತ ಎಲ್ಲ ಸಮುದಾಯಗಳ ಹಿರಿಯರಿಗೆ ನಾನು ನಮ್ಮ ಇಲಾಖೆ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮಾಧ್ಯಮದ ಮಿತ್ರರು ತಾವು ಬಂದಿದ್ದೀರಿ, ತಮಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಆಮೇಲೆ ಈ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮವನ್ನ ಮಾನ್ಯ SP ಸಾಹೇಬ್ ನಡೆಸಿಕೊಡ್ಬೇಕು ಅಂತ ಹೇಳಿ ಈ ಸಾರಿ ಗಣೇಶ ಮತ್ತು ಈದ್ ಮಿಲಾದ್ ಎರಡು ಹಬ್ಬಗಳು ಹೆಚ್ಚು ಕಡಿಮೆ ಒಂದೇ ಅವಧಿಯಲ್ಲಿನೇ ಬಂದಿದ್ದಾವೆ. ಪ್ರತಿ ವರ್ಷದಂತೆನೂ ಕೂಡ ಈ ವರ್ಷನೂ ಕೂಡ ಈ ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಮ್ಮ ಠಾಣಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಸರ್ಕಲ್ ವ್ಯಾಪ್ತಿಯಲ್ಲಿ, ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಎಲ್ಲಾ ಇಲಾಖೆಗಳೊಂದಿಗೆ ಪೊಲೀಸ್ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಮತ್ತೆ ಸಂಬಂಧಪಟ್ಟಂತಹ ಪಂಚಾಯತ್ ಇರಬಹುದು, ಪುರಸಭೆ ಇರಬಹುದು, ನಗರಸಭೆ ಇರಬಹುದು, ಎಲ್ಲಾ ಹಂತಗಳಲ್ಲಿನೂ ಕೂಡ ಜನರ ಜೊತೆಗೆ, ಸಾರ್ವಜನಿಕರ ಜೊತೆಗೆ, ಸಂಘಟಕರ ಜೊತೆಗೆ ಸುಮಾರು 150ಕ್ಕಿಂತಲೂ ಹೆಚ್ಚು ಶಾಂತಿ ಸಭೆಗಳಾಗಿರ್ಬೋದು ಮತ್ತೆ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನ ನಾವು ಮಾಡಿದೀವಿ. ಈಗಾಗಲೇ ಸುಮಾರು ಕಳೆದ ಒಂದು 15-20 ದಿನದಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಸೊ ದಟ್ ಯಾವುದೇ ಮೆರವಣಿಗೆ ಇರೋದಿಲ್ಲ, ಅದು 3-4 ಕಡೆ ಸುರುಕುಂಭ ಮಾಡಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಕೂಡಿ ಸುರುಕುಂಭ ಹಬ್ಬ ಮಾಡಿ ಎಲ್ಲರೂ ಕೂಡಿಸಿ ಒಂದು ಆಚರಣೆ ಮಾಡುವಂತ ನಮ್ಮ ಸಂಪ್ರದಾಯದ ಮತ್ತು ತಮ್ಮ ಅಧಿಕಾರಿಗಳು ನೀಡಿದಂತ ಎಲ್ಲ ನಿಯಮಾವಳಿಗಳನ್ನು ನಾವೆಲ್ಲರೂ ಪಾಲಿಸಿಕೊಂಡು ಹೋಗೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲ ನಮ್ಮ ಗಣೇಶ್ ಮಂಡಳಿ ಹಾಗೂ ಈದ್ ಮಿಲಾದ್ ಕಮಿಟಿಯ ಎಲ್ಲ ಸರ್ವ ಸದಸ್ಯರಿಗೆ ಮತ್ತು ಗಣ್ಯ ನಾಗರಿಕರಿಗೆ ಧನ್ಯವಾದಗಳು. ಈಗ ಈ ಒಂದು ಶಾಂತಿ ಸಭೆಯನ್ನು ಉದ್ದೇಶಿಸಿ जो डिस्कशन हुई है यहाँ पे, एक तरफ मिलाद की डिस्कशन हुई है, दूसरी तरफ जो है गणेश चतुर्थी की डिस्कशन हुई है. लेकिन तमाम लीडर्स यहाँ पर मौजूद हैं और धार्मिक लोग भी यहाँ मौजूद हैं और जिले के अपर अधिकारी भी हैं, SP साहब भी हैं, कमिश्नर साहब भी हैं और DC साहब भी हैं.
लेकिन एक चीज की तरफ किसी ने भी निशानदेही नहीं की कि आखिर ये गलाटा क्यों होता, चाहे वो ईद मिलाद हो या फिर गणेश चतुर्थी, आखिर एक गलाटे की जड़ क्या है, इसके ऊपर किसी ने भी निशानदेही नहीं की, ना ही किसी ने उसके पर बात की। सर, अक्सर देखा गया है कि चंद पॉलिटिशियंस अपनी पॉलिटिक्स के लिए, चाहे वो गणेश चतुर्थी हो या फिर धार्मिक लोग हो या पॉलिटिशियन हो, गणेश चतुर्थी हो या फिर मिलाद हो, उस वक्त में जो है आकर बयान देते हैं, स्टेज लगाए जाते हैं दोनों तरफ से। उस वक्त उन बयानों पर, तशद्दुद पसंद बयानात पर पूरी तरह से बैन अगर लगाया जाए तो यकीनन दोनों ईद मिलाद और गणेश चतुर्थी पूरी पीसफुल तरीके से अंजाम दिया जा सकता है, क्योंकि नौजवान मौजूद होते हैं दोनों तरफ, उन्हें वरगलाने के लिए ऐसे हेट स्पीच दिए जाते हैं। और ये मुआयना भी हुआ है कई बार कर्नाटक में, इसी हेट स्पीच की वजह से ये तशद्दुद दोनों तरफ से होता है। मैं एक कम्युनिटी की तरफ नहीं कर रहा हूँ, दोनों तरफ से होता है। डिग्निटी पीपल्स देयर आर बी देयर, यहाँ होने के बावजूद भी उन्होंने इस चीज की निशानदेही नहीं की, ये हमारी कमजोरी है। यहाँ मैं किसी एक कम्युनिटी का पक्ष नहीं ले रहा हूँ, मैं गुजारिश करता हूँ अपर अधिकारियों से, खास करके सुप्रिंटेंडेंट ऑफ पुलिस से और डीसी साहब से, कि इस बार गणेश चतुर्थी में और मिलाद में इंडोर हो या आउटडोर किसी को भी इजाजत नहीं देनी चाहिए कि वो हेट स्पीच करे। अगर वो हेट स्पीच करता है तो फौरन उसे गिरफ्तार किया जाए, चाहे वो किसी भी बड़े पद पर क्यों ना हो, चाहे वो एमपी हो, एमएलए हो या किसी धार्मिक पद पे क्यों ना हो। अगर इस तरह से पुलिस रिएक्ट करेगी तो यकीनन अमन और अमान कायम होगा। मैं अपनी बात कहकर खत्म करता हूँ। खुदा हाफिज, जय हिंद। ಅಧಿಕಾರಿಗಳೇ ಹಾಗೂ ಈ ಒಂದು ಪೂರ್ವಭಾವಿ ಸೇರಿದಂತೆ ಎಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಗೌರವದ ಕಾರ್ಪೊರೇಟರ್ ಅವರೇ, ಈಗಾಗಲೇ ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಏನು ಈ ಕಾನೂನು ಚೌಕಟ್ಟಿನ ಬಗ್ಗೆ ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ತಾವು ಸಹಿತ ಸೌಹಾರ್ದಯುತವಾಗಿ ಆಚರಣೆ ಮಾಡ್ತೀವಿ, ತಾವು ಸಹಿತ ಭರವಸೆ ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಕೆಲವೊಂದು ಸಲಹೆ ಸೂಚನೆ ಸಹಿತ ಕೊಟ್ಟಿದ್ದೀರಿ. ಆ ಪ್ರಕಾರವಾಗಿ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಎಲ್ಲ ನಗರ ಸಂಸ್ಥೆಗಳು ಮತ್ತು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆ ಜರುಗಿಸಿ ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಈ ಹಬ್ಬ ಸಂಬಂಧಪಟ್ಟಂಗೆ ಈಗ ನಿರ್ದೇಶಿಸಿದ್ದಾರೆ. ಆ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ನಾವು ತಾಜ್ಗೋಡಲ್ಲಿ ಏನು ಈ ಸಾರ್ವಜನಿಕ ಗಣೇಶ ವಿಸರ್ಜನೆ ಇದಾವೆ, ಒಂದು ತಾಜ್ಗೋಡಲ್ಲಿ ಕರ್ತಕ ಹೊಂಡ ಇರಬಹುದು, ಆಮೇಲೆ ಕೆಎಸ್ಆರ್ಸಿ ಡಿಪೋ ಒಂದು ಇದರಲ್ಲಿ ಅಲ್ಲೂ ಸಹಿತ ನಾವು ಕರ್ತಕ ಹೊಂಡ ಮಾಡ್ತಾ ಇದ್ವಿ. ಈಗಾಗಲೇ ಅಲ್ಲಿ ತಾವೇ ಹೇಳಿದ್ರಿ, ಒಂದು ಬೆಳಕಿನ ವ್ಯವಸ್ಥೆ, ಸಿಪ್ ವೈಸ್ ಎಲ್ಲ ಸಿಬ್ಬಂದಿಗಳು, ಸ್ವಿಮ್ಮರ್ಸು, ಆಮೇಲೆ ಸಿಸಿಟಿವಿ ಕ್ಯಾಮೆರಾ ಎಲ್ಲ ನಗರದಲ್ಲಿ ಎಲ್ಲ ಸಹಿತ ಕಡೆ ನಾವು ಎಲ್ಲ ಸ್ಟ್ರೀಟ್ ಲೈಟ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿ ತಮ್ಮದೇನು ಮೆರವಣಿಗೆ ಮತ್ತು ಹಬ್ಬ ಆಚರಣೆ ಸಂಬಂಧಪಟ್ಟಂಗೆ ಎಲ್ಲ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ವಿ. ಜೊತೆಗೆ ಈಗಾಗಲೇ ಕೆಲವಷ್ಟು ಕಡೆ ಮೊನ್ನೆ ಸುಮಾರು ಒಂದು 10 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ ನಗರದ ಮುಖ್ಯ ರಸ್ತೆ ಕೆಲಸ ತಗ್ಗು ಗುಂಡಿಗಳು ಬಿದ್ದಾವೆ, ಅವುಗಳು ಸಹಿತ ನಾವು ಈಗಾಗಲೇ ಐಡೆಂಟಿಫೈ ಮಾಡಿ ವಾಟರ್ ಸ್ಪಿಲ್ ಮಾಡ್ಬೇಕಂತ ರೆಡಿ ಮಾಡ್ಕೊತಾ ಇದ್ವಿ. ಯಾಕಂದ್ರೆ ಮಳೆ ಇರೋದ್ರಿಂದ ಈಗ ಮತ್ತೆ ಫಿಲ್ ಮಾಡಿದ್ರೆ ಕಿತ್ತೋಗೋದ್ರಿಂದ ನಾವು ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ. ಒಂದ್ ವೇಳೆ ಅಕಸ್ಮಾತ್ ಮಳೆ ಈಗ ಕಂಟಿನ್ಯೂಸ್ ಇದ್ರೆ ಸ್ವಲ್ಪ ತಾತ್ಕಾಲಿಕ ಸಹಿತ ಏನ ಈದ್ ಮಿಲಾದ್ ಹಬ್ಬ ಇರ್ಬೋದು, ಗಣೇಶ ಹಬ್ಬ ಸಂಬಂಧಪಟ್ಟಾಗ ಏನ್ ತಮ್ಗ ಮೆರವಣಿಗೆ ಸಂದರ್ಭದಲ್ಲಿ ಯಾವುದೋ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಕ್ರಮ ಮಾಡ್ತಾ ಇದ್ವಿ. ಜೊತೆಗೆ ತಾವೇನ್ ಟ್ರೀ ಕಟ್ಟಿಂಗ್ ಹೇಳಿದ್ರಿ, ಅವನು ಸಹಿತ ನಾವು ಮಾಡ್ಲಿಕ್ಕೆ ಕ್ರಮ ಕೈಗೊಂಡಿದ್ವಿ. ಸಿಂಗಲ್ ವಿಂಡೋ ಸಿಸ್ಟಮ್ ಮುಖಾಂತರ ನಮ್ಮ ಸಿಬ್ಬಂದಿ ಡೆಪ್ಯೂಟ್ ಮಾಡಿ ಪ್ರತಿ ವರ್ಷದಂತೆ ಈಗಾಗಲೇ ತಮ್ಮೆಲ್ಲ ಸಾಕಷ್ಟು ಎಲ್ಲ ಗಣೇಶ ಮಹಾಮಂಡಳ ಸದಸ್ಯರು ನಮಗೆ ಪ್ರತಿ ವರ್ಷ ಏನ್ ಸಜೆಷನ್ ಕೊಟ್ಟಿದ್ರಿ ಅವೆಲ್ಲವನ್ನು ಅಡಾಪ್ಟ್ ಮಾಡ್ಕೊಂಡು ಯಾವುದೇ ರೀತಿಯಿಂದ ತೊಂದರೆ ಆಗದ ರೀತಿಯಲ್ಲಿ ಈ ಸತಿ ನಾವು ಎಲ್ಲ ಪ್ಲಾನ್ ರೆಡಿ ಮಾಡಿದ್ವಿ. ಜೊತೆಗೆ ತಾವೇನು ಕೆಲವಷ್ಟು ಜನ ಬೇಡಿಕೆ ಇದೆ, ತಾಜ್ಗೋಡ ತರ ಒಂದು ಪರ್ಮನೆಂಟ್ ಹೊಂಡ ಮಾಡ್ಬೇಕಂತಕೊಂಡು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡಿ ಈಗಾಗಲೇ ತಾಜ್ಗೋಡಿ ಏನೋ ಅದು ವರ್ಕ್ ಅನ್ನ ರಿಜಿನರೇಷನ್ ವರ್ಕ್ ಅನ್ನ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಡೀತಾ ಇದೆ. ಈ ವರ್ಷ ನಾವು ಪರ್ಮನೆಂಟ್ ಹೊಂಡ ನಿರ್ಮಾಣ ಮಾಡಬೇಕು ಬಹಳ ಪ್ರಯತ್ನ ಮಾಡಿದ್ವಿ, ಬಟ್ ಆಗ್ಲಿಲ್ಲ. ಮುಂದಿನ ವರ್ಷ ನಾವು ಖಂಡಿತ ಜಿಲ್ಲಾಧಿಕಾರಿಗಳು ಸಹಿತ ಹೇಳಿದ್ದಾರೆ, ಮುಂದಿನ ವರ್ಷ ಕಂಪಲ್ಸರಿ ನಾವು ಇದನ್ನ ಏನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಿರ್ಮಾಣ ಮಾಡ್ತಾರೆ ಅದು ಪರ್ಮನೆಂಟ್ ಹೊಂಡ ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ ಸಾಹೇಬರು ಸಂಬಂಧಪಟ್ಟ ಏಜೆನ್ಸಿಯವರು ಹೇಳಿದ್ದಾರೆ. ಮುಂದಿನ ವರ್ಷ ನಾವು ಖಂಡಿತವಾಗಿ ಅದನ್ನ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದು ತಮ್ಮೆಲ್ಲರ ಅಭಿನಂದಿಸಿ ನನ್ನ ಮಾತುಗಳನ್ನು ಥ್ಯಾಂಕ್ ಯು. ಮತ್ತು ಗಣೇಶ ಚತುರ್ಥಿ ಹಬ್ಬ ಮತ್ತು ಈದ್ ಉಲ್ ಮಿಲಾದ್ ಹಬ್ಬ ಬಗ್ಗೆ ಯಾವ ರೀತಿ ಆಚರಣೆ ಮಾಡಬೇಕಾಗಿದೆ ಅದರ ಬಗ್ಗೆ ಶಾಂತಿ ಸಭೆಯನ್ನು ಆಯೋಜಿಸಲಾಗಿದೆ. ಅದು ಸಲುವಾಗಿ ಮಾನ್ಯ SP ಸಾಹಬ್ ಬಹಳ ಡಿಟೇಲ್ಡ್ ಆಗಿ ಯಾವ ರೀತಿ ಮಾಡಬೇಕು, ಗವರ್ಮೆಂಟ್ ಗೈಡ್ಲೈನ್ಸ್ ಏನಿದೆ, ಮಾರ್ಗಸೂಚಿ ಏನಿದೆ, ಎಲ್ಲ ಥಿಂಗ್ಸ್ SP ಸರ್ ಬಹಳ ಡಿಟೇಲ್ಡ್ ಆಗಿ ಮಾತನಾಡಿದರು. ಮೊದಲನೇದಾಗಿ ಅಂತಹ ಮಾರ್ಗಸೂಚಿಗಳನ್ನು ಸರ್
ನಾವು ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಾರ್ವಜನಿಕರಿಗೆ ಸರ್ಕ್ಯುಲೇಟ್ ಮಾಡ್ತೀವಿ ಸರ್. ಜೊತೆಗೆ ಯಾವ ರೀತಿ ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು ಸರ್, ಅಂತಹ ಜಾಗೃತಿ ಕೂಡ ಸಾರ್ವಜನಿಕರಿಗೆ ನಾವು ಮೂಡಿಸ್ತೀವಿ ಸರ್. ಜೊತೆಗೆ ಸರ್ ಗ್ರಾಮ ಪಂಚಾಯತಿ ವತಿಯಿಂದ ಈ ಹಬ್ಬಗಳನ್ನು ಒಳ್ಳೆ ರೀತಿ ಯಾವ ರೀತಿ ಮಾಡಬೇಕಾಗಿದ್ರೆ, ಏನೇನು ವ್ಯವಸ್ಥೆ ಮಾಡಬೇಕಾಗಿದ್ರೆ ಅಂತ ವ್ಯವಸ್ಥೆ ಕೂಡ ನಾವು ಗ್ರಾಮ ಪಂಚಾಯತಿಯಿಂದ ಮಾಡೋಕ್ಕಾಗಿ ಪ್ರಯತ್ನ ಮಾಡ್ತೀವಿ. ಜೊತೆಗೆ ನೀವೆಲ್ಲರೂ ಎಲ್ಲ ಸಾರ್ವಜನಿಕರು ಮುಖಂಡರು ಕೂಡ ಇವತ್ತು ಬಂದಿದ್ದೀರಾ. ನಿಮ್ಮ ವಿಚಾರಗಳನ್ನು ನಿಮ್ಮ ಸಲಹೆಗಳನ್ನು ಕೂಡ ಕೊಡ್ತಿದ್ದೀರಾ. ನೀವು ಬಹಳಷ್ಟು ವರ್ಷದಿಂದ ನಮ್ಮ ಜಿಲ್ಲಾ ಆಡಳಿತ ಸಪೋರ್ಟ್ ಮಾಡ್ತಿದ್ದೀರಾ, ಸಹಯೋಗ ಮಾಡ್ತಿದ್ದೀರಾ. ಮತ್ತು ಒಂದು ಒಳ್ಳೆ ರೀತಿ ಯಾವುದೇ ಹಬ್ಬ ಇರಲಿ, ಗಣೇಶ ಚತುರ್ಥಿ ಇರಲಿ, ಇದು ಮಿಲಾದ್ ಇರಲಿ, ಎಲ್ಲ ಹಬ್ಬಗಳನ್ನು ಬಹಳ ಕಟ್ಟುನಿಟ್ಟಾಗಿ ಬಹಳ ಶಾಂತಿಯುತವಾಗಿ ಆಚರಣೆ ಮಾಡ್ತಿದ್ದೀರಾ. ನಮ್ಗೆ ತುಂಬಾ ಭರವಸೆ ಇದೆ ತಮ್ಮ ಎಲ್ಲರಿಗೂ ಮೇಲೆ. ಅದೇ ರೀತಿ ನೀವು ಮುಂದಿನ ಸಮಯದಲ್ಲಿ ಕೂಡ ಈ ವರ್ಷದಲ್ಲಿ ಕೂಡ ನೀವು ನಮ್ಗೆ ಸಹಯೋಗ ಕೊಡ್ತೀರಾ, ನಮ್ಗೆ ಸಹಕಾರ ಕೊಡ್ತೀರಾ. ಮತ್ತೆ ಈ ಎರಡು ಹಬ್ಬಗಳನ್ನು ಕೂಡ ಬಹಳ ಕಠಿಣವಾಗಿ ಬಹಳ ಶಾಂತಿಯುತವಾಗಿ ಆಚರಣೆ ಮಾಡ್ತೀರಾ, ಯಶಸ್ವಿ ಮಾಡ್ತೀರಾ. ಅದು ನಮ್ಮ ಮೇಲೆ ಭರವಸೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಅವಕಾಶ ಕೊಡ್ತೀರಾ ಮಾತನಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಸರ್. ಮುಂದ್ ಸೈಟ್ ಆಗತ್ತ. ಅದರ ನಂತರ ಈದ್ ಮಿಲಾದುನ್ ನಬಿ ಪ್ರೊಸೆಷನ್ ಜುಲೂಸ್ ಪ್ರಕಾರ ನಾವು ಈದ್ ಮಿಲಾದನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ 12ನೇ ರಬಿಯುಲ್ ಅವಲ್ ಯಾನಿ ಪರವಾಗಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನ್ಮ ದಿವಸದ ಅಂಗವಾಗಿ ಬೃಹತ್ ಈದ್ ಮಿಲಾದ್ ಪ್ರೊಸೆಷನ್ ಅನ್ನು ನಾವು ಈದ್ ಮಿಲಾದ್ ಕಮಿಟಿ ವತಿಯಿಂದ ತೆಗಿತಾ ಇದ್ದೀವಿ. ಸುಮಾರು ಕೆಲವು ವರ್ಷಗಳ ಹಿಂದೆ ಇದು ಈದ್ ಮಿಲಾದ್ ಪ್ರೊಸೆಷನ್ ನಾವು ತೆಗಿತಾ ಇದ್ದೀವಿ. ಈದ್ ಮಿಲಾದ್ ಮುಂಚೆ ದಿವಸಲಿಂದ 24ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಜಮಾತೆ ಅಹ್ಲೆ ಸುನ್ನತ್ ಕರ್ನಾಟಕ ಮತ್ತು ಸೈಯದ್ ಮೊಹಮ್ಮದ್ ತನ್ವೀರ್ ಹಾಶ್ಮಿ ಗುರೂಜಿ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮ ಆಗ್ತಾ ಇದ್ದೇವೆ. ಫಸ್ಟ್ 20ನೇ ತಾರೀಕಿಗೆ ನಾವು ಜಾಮಾ ಮಸೀದ್ ರೋಡಿಯಲ್ಲಿ ಖಾಲಿ ಮಸೀದ್ ಮುಂದ್ಗಡೆ ಜಶ್ನೆ ಇಸ್ತಕ್ಬಾಲೆ ರಬಿಯುಲ್ ಅವಲ್ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ನಂತರ 25ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೀವಿ. ಮತ್ತು 28ನೇ ತಾರೀಕಿಗೆ ಬಡ ಮಂದಿಗೆ ದೊಡ್ಡ ಪ್ರಮಾಣದಲ್ಲಿ ಫ್ರೀ ಐ ಆಪರೇಷನ್ ಕ್ಯಾಂಪ್ ನಾವು ಮಾಡ್ತಾ ಇದ್ದೀವಿ. ಆದ ನಂತರ ಬಡ ವಿದ್ಯಾರ್ಥಿಗಳಿಗೆ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶೈಕ್ಷಣಿಕ ಸಹಾಯವನ್ನು ಮಾಡ್ತಾ ಇದ್ದೀವಿ. ನಂತರ ಸರ್ಕಾರಿ ದವಾಖಾನೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಹಪ್ಪಳ ಹಂಚುವ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದೀವಿ. ಆದ ನಂತರ ಅನಾಥ ಮಕ್ಕಳಿಗೆ ನಾವು ಊಟದ ವ್ಯವಸ್ಥೆ ಮತ್ತು ಓಲ್ಡ್ ಏಜ್ ಹೋಮ್ನಲ್ಲಿ ಇರುವ ಎಲ್ಲರಿಗೆ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ನಾವು ಊಟದ ವ್ಯವಸ್ಥೆ ಮಾಡುವ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಆದ ನಂತರ ಈದ್ ಮಿಲಾದ್ ಯಾಕಂದರೆ ಈ ವರ್ಷ 1500ನೇ ಪರವಾಗಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈದ್ ಮಿಲಾದ್ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಮೌಲಾನಾ ಸೈಯದ್ ಮೊಹಮ್ಮದ್ ತನ್ವೀರ್ ಹಾಶ್ಮಿ ಗುರೂಜಿ ನೇತೃತ್ವದಲ್ಲಿ 15,000 ಸಸಿ ಹಚ್ಚುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ. ಈಗಾಗಲೇ ನಮ್ಮ SP ಸಾಹೇಬ್ರು ಹೇಳಿದರು, ಗಣೇಶ ಹಬ್ಬ ಆಗಲಿ ಮತ್ತು ಈದ್ ಮಿಲಾದ್ ಹಬ್ಬ ಆಗಲಿ ಆ ದಿವಸ ನಾವು ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಬೇಕಂತ ಇದು ಮಾಡಿದ್ದೀವಿ ಅಂತ ಹೇಳಿ. ನಾನು ಅದರ ಜೊತೆಗೆ ಸರಾಯಿ ಅಂಗಡಿ ಅಷ್ಟೇ ಇಲ್ಲ ಮತ್ತು ಬೇರೆ ನಶೆ ವಸ್ತುಗಳನ್ನು ತಾವು ಇದಕ್ಕೆ ಬಂದ್ ಮಾಡಬೇಕಂತೇಳಿ ನಾನು निम्मली केಳ್ಕೊತಾ इದ್ದೀನಿ. SP साहब से और हमारे DC साहब से गुजारिश है कि जैसा कि मैंने मिलाद के जुलूस का जो रूट आपके सामने रखा है, आप इस पर भी तवज्जो करेंगे और रोड की दुरुस्ती करेंगे और हस्काम के जो भी मतलब जितने तार वगैरह वहाँ से आ रहे हैं तो उसको भी आप दुरुस्त करने की पूरी कोशिश करेंगे. ಒಂದೇ ಧರ್ಮ ಇಲ್ಲ, ಇಡೀ ದೇಶದ ಇದು ಒಂದು ಹಬ್ಬ. ಇದನ್ನೆಲ್ಲರೂ ಪಾಲ್ಗೊಂಡಾಗ ಮಾತ್ರ ಈ ದೇಶ ಭಾರತ ಅಂತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು DJ ಹೇಳಿದ್ರು, DJದವರು ಪಾಪ ಅವರೇನು ಖರ್ಚು ಮಾಡಿರ್ತಾರೆ. ಅವ್ರಿಗೆ ಎರಡೇ ಅವಕಾಶ, ಒಂದು ಹೋಗುವಾಗ ಒಂದು ಬರುವಾಗ. ಆದರೆ ಅವ್ರಿಗೆ ಅವರ ಒಂದು ನಿಯಮಾವಳಿ ಪ್ರಕಾರನೇ ಅವರ ಒಂದು ಕಂಟ್ರೋಲ್ದಾಗೆ ಹೋಗ್ತಿರ್ತಾರೆ. ಜಾಸ್ತಿ ಮಾಡಿ ಅಂತ ಹೇಳೋರು ಯಾರು ನಾವೇ. ಆದರೆ ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡಿಲಾರ್ದಂಗೆ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಇನ್ನುಳಿದ ಎಲ್ಲರೂ ಇದ್ದಾರೆ,
ಬಿಜಾಪುರದಲ್ಲಿ ಒಂದೆಲ್ಲ ಏನೋ ಆಗ್ಬೇಕಾದ್ರೆ ಎಲ್ಲರನ್ನು ಕೂಡಿಸ್ಕೊಂಡು ಎಲ್ಲರೂ ಬರೀ ಎಲ್ಲರ ಜೊತೆಯಾಗಿ ಮಾಡೋಣ ಅಂತ ಹೇಳಿ ಆ ಒಂದು ವಿಚಾರದಲ್ಲಿ ಇವತ್ತು ನಾವು ಸರ್ ತಾವೇನು ಇವತ್ತು ನಮಗೆಲ್ಲ ತಿಳ್ಕೊಳ್ಳೋಕೆ ಹೇಳಿದಿರಿ. ಆದರೆ ನಮ್ಗೆ ಏನು ಹೇಳಿದಿರಿ ಅಂದರೆ ನಮ್ಗೆ ಶಬಾಷಿ ಮಾಡಿ ನೀವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದಿರಿ. ಕಾನೂನು ಬಂದಾಗ ನೀವು ಯಾರೂ ಇರಲ್ಲ ಸರ್, ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮೆಲ್ಲ ನಾಗರಿಕರು. ಕಾನೂನು ಒಂದು ಏನೇ ಅಡೆತಡೆ ಬತ್ತು ಇದು ಆಯ್ತಂದ್ರೆ ಅವ್ರು ಏನು ಮಾಡಬೇಕು ಅದನ್ನ ಮಾಡವ್ರೆ, ಅದು ಅವ್ರ ಕೈಯಲ್ಲೂ ಇರೋದಿಲ್ಲ. ಆ ಹಂತ ಏನು ಅನಾಹುತಗಳು ಆಗಲಾರ್ದಂಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ನಾವು ಹೆಚ್ಚಾಗಿ ಹೇಳೋದೇನೆಂದ್ರೆ ಸೌಹಾರ್ದಿತವಾದಂಥ ಆಚರಣೆಯನ್ನು ಮಾಡೋಣ. ಇವತ್ತು ನಾವು ಕೆಲವೊಂದು ಮಹಾಮಂಡಳಿಗೆ ನೋಡ್ತಾ ಇದ್ದೀವಿ, ಅದರಲ್ಲಿ ನೆಪ ಮಾತಿನ ಮೈಬೂಬ್ ಮಸಳಿ ನಾನು ನಮ್ಮಲ್ಲಿ ನಾನು ಗಣಪತಿ ಮಾಡ್ತೀನಿ. ನಿಮ್ಮ 5 ಜಿಲ್ಲಾದೊಳಗೆ ಎಲ್ಲಿ ಆಗಂಗಿಲ್ಲ ಸರ್, ನನ್ನ ಬಳಿ ಗಣಪತಿ ಆಗಂಗಿಲ್ಲ. ಒಂದು ರಾತ್ರಿ 50 ಲಕ್ಷ ಖರ್ಚು ಮಾಡ್ತೀವಿ ಸರ್. ಯಾವ ಜಾತಿ ಭೇದ ಸರ್. ಇವತ್ತು ಆದ್ಮೇಲೆ ಹಿಂದೂ ಸಮಾಜದವರು ನನಗೆ 20 ವರ್ಷಕ್ಕೆ ಅಧ್ಯಕ್ಷ ಮಾಡಿ ಸರ್. ಒಟ್ಟೆ ಏನು ಮಾಡಂಗಿಲ್ಲ ಸರ್, ದಾಳಿ ಮಾಡೋಣ. ಮೊದಲು ಕೆಲವು ದಿನ ದಾಳಿ ಮಾಡ್ತೀರಿ, ಅವ್ರಿಗೆ ಯಾವ ಮೂಡನ್ನ ಕಳಿಸಿನಂದ್ರೆ ನಾ ಪ್ರಸಾದ ವಿತರಣೆ ಮಾಡೋ ಮೂಡನ್ನ ಕಳಿಸಿರಿ ಸರ್. ದಾಳಿ ಮಾಡೋರು ಒಂದು ರಾತ್ರಿ ದಾಳಿ ಮಾಡೋರು 20 ಕ್ವಿಂಟಲ್ ಒಂದು ಚೋರಿ ಮಾಡ್ತಾರೆ ಸರ್. 10 ಕ್ವಿಂಟಲ್ ಒಂದು ತೊಗೊಳ್ಳಿ. ಯಾರ್ಯಾರು ನೀರು ಅನ್ಸಾರ ತಾವು ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ, ಬಂದು ನಮ್ಮ ಆಲ್ಬೀದೊಳಗ ಗಣೇಶ ಚೌತಿ ನೋಡ್ಬೇಕು ಸರ್. ಯಾಕಂದ್ರೆ 5ನೇ ದಿವಸ ಸರ್. ಇನ್ನೊಂದ್ರಿ ನಮ್ಮಲ್ಲಿ ಮನೆಯನ್ನು ಅಲ್ರಿ, ಕಟ್ಟಿಯೂ ಆಗಲಿ, ಎಲ್ಲಿಯೂ ಆಗಲ್ರಿ, ಹೆಣ್ಮಕ್ಳಂತ ಯಾರು ಹೊಟ್ಟೆ ಬರಲ್ಲ. ಅದಕ್ಕೆ ದಯವಿಟ್ಟು ನಾವು ಸಿಪಿ ಸಾಹೇಬ್ DS ಅವ್ರು ಇಬ್ಬರಿಗೆ ಕೊಟ್ರೆ ಸಾಕ್ರಿ, ನಾ ಗಣಪತಿ ಬರ್ಕೊಂಡ್ಬರ್ತೀನಿ. ಆ ಮೆರವಣಿಗೆಯನ್ನ ನೀಟಾಗಿ ಮಾಡೋರ್ಗ ನೀವು ಪ್ರೋತ್ಸಾಹ ಕೊಟ್ಟರೆ ಸರ್ ಸಂಪೂರ್ಣವಾಗಿ ವಿಜಯಪುರ ಜಿಲ್ಲೆ ಪುನಃ ಮಾದರಿಯಲ್ಲಿ ಗಣೇಶೋತ್ಸವ ಆಗ್ತದಂತ ನನ್ನ ಬಯಕೆ ಇದೆ ಸರ್. ಅದನ್ನ ನಿಮ್ಮ ಮೇಲೆ ಹೇಳ್ತಿದ್ದೀನಿ. ಆಮೇಲೆ ಇನ್ನೊಂದು ಕಮಿಷನರ್ ಸಾಹೇಬ್ರಿಗೆ ನಂದು ಒಂದು ವಿಷಯ ಸರ್, ನಾವು ಕಾಯಂ ಹೊಂಡ ಮಾಡ್ಬೇಕಂತ ಹೇಳಿ ನಾವು ಶಿವರುದ್ರಣ್ಣವ್ರು ಕೇಳಿದ್ವಿ ಸರ್, ಮೊನ್ನೆ ಉತ್ತರ ಕೊಟ್ಟಿದ್ದೀರಿ. ಅದು ಕಾಯಂ ಹೊಂಡ ಯಾವತ್ತಾಗ್ತದ ಏನಾಗ್ತದ ಅಂತೇಳಿ ಇವತ್ತೇ ಘೋಷಣೆ ಮಾಡ್ಬೇಕು ಸರ್ ದಯವಿಟ್ಟು. ಯಾಕಂದ್ರೆ ಸರ್ಕಾರದ ದುಡ್ಡು ಪೋಲ್ ಆಗ್ತದ ಅಂದ್ರೆ ನಮ್ಮೆಲ್ಲಾ ಕೂತೋರ್ದು ರೊಕ್ಕ ಹೋಗ್ತದೆ ಸರ್. ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಅಂದ್ರೆ ಸುಮ್ಮನೆ ಅಲ್ಲ ಸರ್ ಅದು. ಆಮೇಲೆ ಇನ್ನೊಂದು POP ಅಂತ ಘನತೆಯನ್ನು ಹೆಚ್ಚಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ CO ಸಾಹೇಬರು ಹಾಗೂ ಮಾನ್ಯ ಕಮಿಷನರ್ CMC ಮತ್ತು ನಮ್ಮ ನೆಚ್ಚಿನ ಅಡಿಷನಲ್ SP ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಒಂದು ಕಾರ್ಯಕ್ರಮ ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಗಣೇಶ ಮಂಡಳ ಪದಾಧಿಕಾರಿಗಳಿಗೆ ಹಾಗೂ ಈದ್ ಮಿಲಾದ್ ಒಂದು ಜುಲೂಸ್ ಕಮಿಟಿಯ ಸದಸ್ಯರು ಮತ್ತು ಮುಸ್ಲಿಂ ಬಾಂಧವರಿಗೆ, ಹಿಂದೂ ಬಾಂಧವರಿಗೆ ಪೊಲೀಸ್ ಇಲಾಖೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ.